ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಬೆಸ್ಟ್ ಗ್ಲೋಬಲ್ CHAಗಳು ಯಾರಿದ್ದಾರೆ, ಫ್ರೈಟ್ ಫಾರ್ವರ್ಡರ್ಸ್ಗಳು ಯಾರಿದ್ದಾರೆ, ಯಾರು ನಮಗೆ ಹೆಲ್ಪ್ ಮಾಡ್ಬೋದು, ಒಳ್ಳೆ ಸರ್ವಿಸ್ ಕೊಡೋಕ್ಕೆ, ಬೇರೆ ಯಾವುದೇ ಥರದ ತೊಂದರೆಗಳು ನನಗೆ ಬರದೆ ನನ್ನ ಮೆಟೀರಿಯಲ್ಗಳು ಕರೆಕ್ಟ್ ಲೊಕೇಶನಿಗೆ ಮುಟ್ಟಕ್ಕೆ ನಾನು ಯಾರ ಜೊತೆ ವರ್ಕ್ ಮಾಡ್ಬೋದು, ತುಂಬ ಒಳ್ಳೆ CHAಗಳು ಅಥವಾ ಫ್ರೈಟ್ ಫಾರ್ವರ್ಡರ್ಸ್ ಅಂದರೆ ಯಾರು. ಓಕೆ, ಸೊ DB ಶಂಕರ್ ಒಳ್ಳೆ ಗ್ಲೋಬಲ್ ಪ್ಲೇಯರ್. ಇವಾಗ ನಾನು ಡಿಸ್ಕಸ್ ಮಾಡ್ತಾ ಇರೋದು ಎಲ್ಲ ಗ್ಲೋಬಲ್ ಪ್ಲೇಯರ್ಸ್, ಲೋಕಲ್ ಪ್ಲೇಯರ್ಸು, ನ್ಯಾಷನಲ್ ಪ್ಲೇಯರ್ಸ್ನ ನಾನು ಇನ್ಕ್ಲೂಡ್ ಮಾಡಿಲ್ಲ. ಮುಂದೆ ಬರೋ ವೀಡಿಯೋಸ್ದಲ್ಲಿ ಇನ್ಕ್ಲೂಡ್ ಮಾಡ್ತಾನೆ. ಸೊ ಇವತ್ತಿನ ಟೈಮಲ್ಲಿ ನೀವೇನಾದರೂ ಗ್ಲೋಬಲ್ ಪ್ಲೇಯರ್ಸ್, ಇವಾಗ ಇಂಡಿಯಾದಲ್ಲೂ ಅವ್ರ ಆಫೀಸ್ ಇದೆ, ಜರ್ಮನಿಯಲ್ಲೂ ಅವ್ರ ಆಫೀಸ್ ಇದೆ. ನನ್ನ ಮೆಟೀರಿಯಲ್ ಇಂಡಿಯಾದಿಂದ ಜರ್ಮನಿಗೆ ಹೋಗಬೇಕು, ಅವ್ರ ಟೀಮ್ ಫುಲ್ ಮ್ಯಾನೇಜ್ ಮಾಡ್ತಾರೆ. ಮೆಟೀರಿಯಲ್ ಪಿಕಪ್ ಮಾಡೋದ್ರಿಂದ ಹಿಡಿದು ಕಸ್ಟಮ್ ಕ್ಲಿಯರೆನ್ಸ್ ಮಾಡಿಸಿ ಪ್ರಾಡಕ್ಟ್ಗಳನ್ನ ಲೋಡ್ ಮಾಡಿಕೊಂಡು ಅದನ್ನು ಬೇರೆ ದೇಶಕ್ಕೆ ತೊಗೊಂಡೋಗಿ ಅಲ್ಲಿ ಕ್ಲಿಯರೆನ್ಸ್ ಮಾಡಿ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಎಲ್ಲಿ ವೇರ್ಹೌಸ್ ಮುಟ್ಟಬೇಕೋ ನನ್ನ ಬಾಯರ್ ವೇರ್ಹೌಸ್ಗೂ ಮುಟ್ಟುವಂಥ ಕೆಲಸ ಇವ್ರು ಮಾಡ್ತಾರೆ. ಬಟ್ ಏನು, ಇವ್ರು ಎಷ್ಟು ಸರ್ವಿಸಸ್ ಚೆನ್ನಾಗಿದೆ ಅಷ್ಟೇ ಇವರ ಪ್ರೈಸಸ್ ಕೂಡ ಇದೆ. ಇವರ ಪ್ರೈಸಸ್ ಕಡಿಮೆ ಇಲ್ಲ, ಸ್ವಲ್ಪ ಪ್ರೀಮಿಯಂ ಪ್ರೈಸಿಂಗ್ ಇದ್ದಾರೆ. ಬಟ್ ಆದರೆ ಸರ್ವಿಸ್ ವಿಷಯಕ್ಕೆ ಬಂದರೆ ದೀಸ್ ಆರ್ ದ ಬೆಸ್ಟ್ ಪೀಪಲ್. ಇವತ್ತಿನ ಟೈಮಲ್ಲಿ ಏನಾಗುತ್ತೆ, ತುಂಬ ಒಳ್ಳೆ ಬಿಸ್ನೆಸ್ ಇದೆ, ತುಂಬ ಒಳ್ಳೆ ಸೆಟಪ್ ಇದೆ, ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಪ್ರತಿಯೊಂದು ಇದೆ ಸರ್, ಬಟ್ ಪ್ರೈಸಸ್ ಕಡಿಮೆ ಇಲ್ಲ. ಇವ್ರ ಹತ್ರ ಕೊಡೋಕ್ಕಾಗಲ್ಲ. ಸೊ ಇವ್ರ ಹತ್ರ ಟೆಕ್ನಾಲಜಿ ಇದೆ, ಟ್ರೇಸಬಿಲಿಟಿ ಇದೆ. ಇವ್ರ ಪ್ರೈಸ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಪ್ರೀಮಿಯಂ ಮತ್ತು ಇದ್ದೇ ಇರ್ತಾರೆ. ಯಾಕಂದರೆ ಅವ್ರ ಹತ್ರ ಇರೋ ಸೆಟಪ್ಪಿಗೆ ಅಷ್ಟು ಖರ್ಚುಗಳನ್ನ ಹಾಕ್ಕೊಂಡು ಅಷ್ಟು ನಡೆಸೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಸರ್ ಇವಾಗ ನನ್ನ ಬಿಸ್ನೆಸ್ಗೆ ನನಗೇನು ಅವಶ್ಯಕತೆ ಇದೆ ಅಷ್ಟೇ ತೊಗೊಳ್ಳಿ. ಇವಾಗ ನಾನು ಟ್ಯಾಕ್ಟ್ರಿಗೆ ತಂದು ರೋಲ್ಸ್ ರಾಯಲ್ಸ್ ಇಂಜನ್ ಕೊಡ್ಸೋಕ್ಕಾಗಲ್ಲ. ನನ್ನ ಟ್ಯಾಕ್ಟ್ರ್ ಇದ್ದರೆ ನನ್ನ ಟ್ಯಾಕ್ಟರ್ ರಿಕ್ವೈರ್ಮೆಂಟೇ ಬೇಕಾಗತ್ತೆ, ನನ್ನ ಟ್ಯಾಕ್ಟ್ರ್ ಇಂಜನ್ನೇ ಬೇಕು. ಸೊ ಹಾಗಿದ್ದಾಗ ನೀವೇನು ಮಾಡಬೇಕಾಗತ್ತೆ, ಇವಾಗ ಈ ಪ್ರೀಮಿಯಂ ಸರ್ವಿಸ್ಗಳನ್ನ ನೋಡ್ಕೊಳ್ಳಿ, ಇವ್ರ ಹತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ, ಇವ್ರ ಹತ್ರ ಕೊಟೇಷನ್ಗಳನ್ನ ತರಿಸ್ಕೊಳ್ಳಿ. ಇವ್ರು ಏನೆಲ್ಲ ಸರ್ವಿಸಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅದನ್ನು ನೀವು ಲೋಕಲ್ ಅಥವಾ ನ್ಯಾಷನಲ್ ಪ್ಲೇಯರ್ ಹತ್ರ ಇನ್ಕ್ಲೂಡ್ ಮಾಡಿಸ್ಕೊಂಡು ಅವರ ಪ್ರೈಸಸ್ಸಲ್ಲಿ ನೀವು ಕೆಲಸ ಮಾಡ್ಬೋದು. ಬಟ್ ಸರ್ವಿಸ್ ಗ್ಲೋಬಲ್ದು ಬೇಕು, ಪ್ರೈಸಸ್ ಲೋಕಲ್ದು ಬೇಕು, ಎಲ್ಲ ಮ್ಯಾಚ್ ಮಾಡ್ಕೊಂಡು ನಿಮ್ಮ ಬಿಸ್ನೆಸ್ಸಿಗೆಲ್ಲ ಸಪೋರ್ಟ್ ಆಗ್ತಾಯಿದ್ರೆ ಆ ಥರ ಒಂದು ಸೆಟಪ್ ಮಾಡಿಕೊಂಡು ಪ್ರತಿ ಸಾರಿ ನಿಮ್ಮ ಎನ್ಕ್ವೈರಿ ಬಂದಾಗ 4 ಜನಕ್ಕೆ ಕಳಿಸೋದು, 4 ಜನದ ಹತ್ರ ಕೊಟೇಷನ್ ತೊಗೊಳ್ಳೋದು, ಅದರಲ್ಲಿ ಯಾರ್ದು ರೆಪ್ಯುಟೇಷನ್ ಚೆನ್ನಾಗಿದೆ, ಯಾರ್ದು ಸರ್ವಿಸ್ ನಾನು ಆಲ್ರೆಡಿ ತೊಗೊಂಡಿದ್ದೇನೆ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಕೊಂಡು ರೆಗ್ಯುಲರ್ಲಿ ಕೆಲಸ ಮಾಡೋದು. ಇದನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಬಿಸ್ನೆಸ್ಗಳು ಸ್ಮೂತ್ಲಿ ಆಗುತ್ತೆ. ಈ ಫ್ರೈಟ್ ಫಾರ್ವರ್ಡರ್ಸ್ಗಳು, CHAಗಳು ನೀವು ಪ್ರತಿ ಸಾರಿ ಆದರೆ ಒಬ್ಬರ ಜೊತೆಗೇ ಕೆಲಸ ಮಾಡ್ತೇನೆ ಅಂತಿಲ್ಲ. ಪ್ರತಿ ಸಾರಿ ನೀವು ಬರೀ ಆ ಟ್ರಾನ್ಸಾಕ್ಷನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಳ್ಳಿ. ಇವತ್ತು ನಾವು ಏನಾದರೂ ಇವಾಗ ನನಗೊಂದು ಮುಂಬೈಯಿಂದ ಸಿಂಗಾಪುರ್ ಕಳಿಸೋದಿದೆ, ಈ ರಿಕ್ವೈರ್ಮೆಂಟಿಗೆ ಮಾತ್ರ ನನಗೆ ಆ CHA ಅಥವಾ ಆ ಫ್ರೈಟ್ ಫಾರ್ವರ್ಡರ್. ಪ್ರತಿ ಎನ್ಕ್ವೈರಿಗೂ ಮುಂದೆ ಬರೋ ಎನ್ಕ್ವೈರಿನೂ ಬರೀ ಅವನಿಗೆ ಒಬ್ಬನಿಗೆ ಕೇಳ್ತೇನೆ, ಅವನಿಗೊಬ್ಬನಿಗೆ ನಾನು ಎಲ್ಲ ಕೆಲಸ ಕೊಡ್ತೇನೆ, ಸಾಧ್ಯ ಆಗಲ್ಲ. ಇವತ್ತಿನ ಟೈಮಲ್ಲಿ ಪ್ರೈಸ್ ಕಾಂಪಿಟೇಷನ್ ತುಂಬ ಇದೆ, ತುಂಬ ಒಳ್ಳೊಳ್ಳೆ ಕಂಪ್ನಿಗಳು ಬರ್ತಾ ಇದೆ, ತುಂಬ ಒಳ್ಳೊಳ್ಳೆ ಕಂಪ್ನಿಗಳು ಪ್ರತಿ ಸರಿ ಇವತ್ತು ಪ್ರೈಸ್ ಚೆನ್ನಾಗಿ ಕೊಟ್ಟರೆ ನಾಳೆ ಪ್ರೈಸಸ್ ಚೆನ್ನಾಗಿ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಅದಕ್ಕೆ ನೀವು ಪ್ರತಿ ಸಾರಿ ಏನು ಮಾಡಬೇಕು, ನೀವು ಸೆಲೆಕ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿರೋ 4-5 CHAಗಳ ಕಡೆಯಿಂದ ರೆಗ್ಯುಲರ್ಲಿ ನಿಮ್ಮ ಎನ್ಕ್ವೈರೀಸ್ಗಳನ್ನ ಕೊಡಬೇಕು, ಅವ್ರ ಕಡೆ ಕೊಟೇಷನ್ ತೊಗೊಳ್ಬೇಕು, ವೆರಿಫೈ ಮಾಡಬೇಕು, ಎಲ್ಲ ಪ್ರೈಸಸ್ ಬ್ರೇಕ್ ಥ್ರೂ ಇರಬೇಕು, ಎಲ್ಲ ಬ್ರೇಕಪ್ ತೊಗೊಂಡು ಚೆಕ್ ಮಾಡಿ ಆಮೇಲೆ ಅವರಿಗೆ ಆರ್ಡರ್ ಕೊಡಬೇಕು. ಇದರಲ್ಲಿ ನೀವು DB ಶಂಕರ್ ಆಗಿರ್ಬೋದು ಅಥವಾ ಆಲ್ ಕಾರ್ಗೋ ಇರ್ಬೋದು, ಇವರೆಲ್ಲರೂ ಕೂಡ ನಿಮಗೆ ಪ್ರೈಸಸ್ ಇಮಿಡಿಯೇಟ್ಲಿ ಕೊಡಲ್ಲ. ಅವ್ರ ಹತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಎನ್ಕ್ವೈರೀಸ್ಗಳಿದ್ದರೆ ಅಲ್ಲಿ ಹಾಕಿ. ಸೊ ಇಲ್ಲೂ ಕೂಡ ನೀವೇನು ಮಾಡ್ಬೋದು, ಬೈ ಏರ್ ಆಗಿರ್ಬೋದು ಅಥವಾ ಬೈ ಓಷನ್ ಆಗಿರ್ಬೋದು, ಎಲ್ಲವೂ ಆಪ್ಷನ್ಸ್ ಇವ್ರ ಹತ್ರ ಇದೆ. ಇಲ್ಲಿ ಓಷನ್ ಯಾಕೋ ಬರ್ತಾ ಇಲ್ಲ, ಇಲ್ಲಾಂದರೆ ಓಷನು ಬರುತ್ತೆ. ಸೊ ಓಷನ್ ಫ್ರೈಟ್ಸ್ ಕೂಡ ನೀವು ಇಲ್ಲಿಂದ ಪಿಕ್ ಮಾಡಿಕೊಂಡು ನಿಮ್ಮ ಪ್ರೈಸಸ್ಗಳನ್ನ ನೋಡಿಕೊಂಡು ನೀವು ಮಾಡ್ಬೋದು. ಇಲ್ಲಿ ಇವ್ರ ಸರ್ವಿಸಸ್ಗಳು ನೋಡಿದರೆ ಇವ್ರು ಯಾವ ಕಂಪ್ನಿಗೆ ಮಾಡ್ತಾ ಇದ್ದಾರೆ, ಏನೆಲ್ಲ ಸರ್ವಿಸಸ್ಗಳಿದೆ, ತುಂಬ ಪ್ರೀಮಿಯಮ್ ಇದ್ದಾರೆ. ಇವ್ರ ಹತ್ರ ಬೆಸ್ಟ್ ವೇರ್ಹೌಸಸ್ಗಳಿದೆ, ಜಗತ್ತಿನಲ್ಲಿ ಆಪ್ರೇಟ್ ಮಾಡೋವಂಥ ಒಳ್ಳೆ ವೇರ್ಹೌಸ್ಗಳು ಇವ್ರ ಹತ್ರ ಇವೆ. ಸೊ ಅದರಲ್ಲಿ ಏನು ಪ್ರಶ್ನೆಗಳು ಬರಲ್ಲ. ಸೊ ಡಿಜಿಟಲ್ ಸರ್ವಿಸ್ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಥವಾ ಕಾಂಟ್ರಾಕ್ಟ್ ಲಾಜಿಸ್ಟಿಕ್ ಇರ್ಬೋದು, ಸಪ್ಲೈ ಚೈನ್ ಇರ್ಬೋದು, ಲಾಸ್ಟ್ ಮೈಲ್ ಡೆಲಿವರಿ ಇರೋದು, B2B ಇರ್ಬೋದು, B2C ಇರ್ಬೋದು, ಪ್ರತಿಯೊಂದು ಆಪ್ರೇಷನ್ನು ಇವ್ರು ಮಾಡ್ಬೋದು. ಸೊ ನೀವು ದೊಡ್ಡ ಬಾಕ್ಸ್ ಕಳಿಸಿದ್ರೆ ಅದನ್ನು ಓಪನ್ ಮಾಡಿಕೊಂಡು ಚಿಕ್ಕ ಬಾಕ್ಸಸ್ಗಳನ್ನ ಆರ್ಡರ್ ಬಂದಂಗೆ ಆಗುತ್ತೆ. ಸೊ ಪ್ರತಿಯೊಂದು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ನೂ ಇವರು ಆಪ್ರೇಟ್ ಮಾಡ್ತಾರೆ. ಸೊ ಇದೆಲ್ಲವೂ ಸರ್ವಿಸಸ್ಗಳು ಅವೈಲೇಬಲ್ ಇದೆ. ಬಟ್ ಎಲ್ಲದಕ್ಕೂ ಒಂದು ಪ್ರೈಸ್ ಬಂದೇ ಬರುತ್ತೆ, ಅದನ್ನು ನೋಡಿಕೊಂಡು ನೀವು ಕೆಲಸ ಮಾಡಬೇಕು. ಅದರ ಜೊತೆಗೆ ಆಲ್ ಕಾರ್ಗೋ ಟರ್ಮಿನಲ್ಸ್, ಇವರು LCLಗೆ ತುಂಬ ಒಳ್ಳೆಯ ಬ್ರ್ಯಾಂಡು. ಸೊ ನಿಮಗೇನಾದರೂ ಕಡಿಮೆ ಕಂಟೈನರ್ ಇತ್ತು, LCL ಆರ್ಡರ್ ಇತ್ತು ಅಂದರೆ LCL ಇಂಪೋರ್ಟ್ ಮಾಡೋದಾದರೂ ಆಯಿತು ಅಥವಾ LCL ಎಕ್ಸ್ಪೋರ್ಟ್ ಮಾಡೋದಾದರೂ ಆಯಿತು, ಇವ್ರ ಜೊತೆ ಮಾತಾಡಿ, ಇವ್ರ ಹತ್ರ ಕೇಳ್ಕೊಳ್ಳಿ, ಕೊಟೇಷನ್ಗಳನ್ನ ತೊಗೊಳ್ಳಿ, ವ್ಯಾಲಿಡೇಟ್ ಮಾಡಿ, ಅದ್ಮೇಲೆ ನೀವು ಮುಂದೆ ಕೆಲಸದ ಬಗ್ಗೆ ಡಿಸೈಡ್ ಮಾಡ್ಕೊಳ್ಳಿ. ಸೊ ವೇರ್ ಹೌಸ್ ಆಗಿರ್ಬೋದು, ಹಜಾರ್ಡಸ್ ಕಾರ್ಗೋ ಇರ್ಬೋದು, ಓವರ್ ಡೈಮೆನ್ಷನಲ್ ಕಾರ್ಗೋ ಇರ್ಬೋದು, ರೀಫರ್ ಕಂಟೈನರ್ ಇರ್ಬೋದು,
ಟ್ಯಾಂಕ್ಸ್ ಇರ್ಬೋದು, LCL ಇಂಪೋರ್ಟ್ಸ್ ಇರ್ಬೋದು, ಬಾಂಡೆಡ್ ವೇರ್ ಹೌಸ್ ಇರ್ಬೋದು, ಕ್ಲೋಸ್ಡ್ ವೇರ್ ಹೌಸು, ಪ್ರತಿ ಒಂದು ಆಪ್ಷನ್ಸ್ ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಬೇಕು, ನಿಮಗೆ ಏನು ಆಪ್ಷನ್ಗಳು ಬೇಕಾಗಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಅವ್ರಿಗೆ ರಿಕ್ವೈರ್ಮೆಂಟ್ ಕೊಡಿ, ಅವ್ರು ನಿಮ್ಮ ಪ್ರೈಸಸ್ ಕಳಿಸ್ತಾರೆ. ಓಕೆ ಆದರೆ ಅವ್ರ ಜೊತೆ ಕೆಲಸ ಮಾಡಿ. ಸೊ ನೆಕ್ಸ್ಟ್ ಬರೋದು, ಎಲ್ಲರೂ ಆಲ್ಮೋಸ್ಟ್ 99%ವರೆಗೂ ಎಲ್ಲರದು ಸೇಮ್ ಸರ್ವಿಸಸ್. ಪಿಕಪ್ಪು ಮಾಡ್ತಾರೆ, ಕಸ್ಟಮ್ ಕ್ಲಿಯರೆನ್ಸು ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಷನು ಮಾಡ್ತಾರೆ, ಬೈ ಏರ್, ಸಿ, ರೋಡ್ ಎಲ್ಲವೂ ಕೂಡ. ಅದ್ರ ಜೊತೆಗೆ ನಿಮಗೆ ವೇರ್ ಹೌಸ್ ಆಪ್ಷನ್ಸ್ಗಳು ಪ್ಲಸ್ ನಿಮ್ಗೆ ಏನಾದರೂ ಅಡಿಷ್ನಲ್ ಟ್ರೇಸಬಿಲಿಟಿ ಟೂಲ್ಸ್ಗಳು ಅಥವಾ ವೆಬ್ಸೈಟ್ಗಳ ಬಗ್ಗೆ ಡೀಟೇಲ್ಸು ಕೊಡ್ತಾರೆ, ಲಾಗಿನ್ನು ಕೊಡ್ತಾರೆ. ನೀವು ಅದನ್ನು ನಿಮ್ಮ ಕಂಟೈನರ್ ಎಲ್ಲಿ ಮುಟ್ಟಿದೆ, ಇನ್ನೂ ಎಷ್ಟು ದಿನಕ್ಕೆ ಮುಟ್ಟುತ್ತೆ, ಅದೆಲ್ಲ ಡೀಟೇಲ್ಸ್ಗಳನ್ನ ನೀವು ನೋಡ್ಕೊಳ್ತಾ ಕೊಡ್ಬೋದು. ಸೊ ಹಾಗೇನೆ ಇನ್ನೊಂದು ಕಂಪ್ನಿ, ಸೊ ಇದರಲ್ಲೂ ಕೂಡ ಬೇರೆ ಬೇರೆ ಆಫೀಸಸ್ಗಳಿದೆ, ಪ್ರತಿಯೊಂದು ಕಡೆ ಇವರ ಆಫೀಸ್ಗಳಿವೆ. ನಿಮಗೆ ಯಾವಾಗ ಬೇಕಾಗುತ್ತೆ, ನಿಮಗೆ ಎಲ್ಲಿಂದ ಬೇಕಾಗುತ್ತೆ, ನಿಮಗೇನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲವೂ ಕೂಡ ಚೆಕ್ ಮಾಡ್ಕೋಬೋದು. ಸೊ ಏನು ಸರ್ವಿಸಸ್ ಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೇನು ಯಾವುದೇ ಥರದ ಸರ್ವಿಸಸ್ಗಳು ಇವರ ಆಫೀಸ್ಗಳಿಗೆ ಏನಾದರೂ ಸಪೋರ್ಟ್ ಬೇಕಾದರೆ ನೀವು ಅದೆಲ್ಲ ಸಪೋರ್ಟ್ಗಳನ್ನ ಲೋಕಲಲ್ಲಿ ತೊಗೊಳ್ಬೋದು. ಸೊ ಡೆಲ್ಲಿ, ಲುಧಿಯಾನ, ಕೋಲ್ಕತ್ತಾ, ಮುಂಬೈ, ಪುಣೆ, ಅಹಮದಾಬಾದ್, ಚೆನ್ನೈ, ಬ್ಯಾಂಗ್ಳೂರ್, ಹೈದರಾಬಾದ್, ಕೊಚ್ಚಿ, ಪ್ರತಿ ಒಂದರಲ್ಲೂ ಇವರ ಆಫೀಸ್ಗಳಿದೆ. ಎಲ್ಲವೂ ಕಡೆ ಪೋರ್ಟ್ಸ್ ಇದೆ. ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಬಂದಿದೆ ಅವರಿಗೆ ಹೇಳಿ ತಿಳಿಸಿ, ಅದರ ಮೇಲೆ ಕೊಟೇಶನ್ ತೊಗೊಂಡು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಪಾಟ್ ಪ್ರೈಸಸ್ ಕೂಡ ಸಿಗುತ್ತೆ, ಬಟ್ ಆದರೆ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕು. ಸೊ ಓಷನ್ ಫ್ರೇಟ್ಸ್ ಅನ್ನೋದಾಯಿತು ಅಥವಾ ಬೇರೆ ಪ್ರೈಸಸ್ ಅನ್ನೋದಾಯಿತು, ಡೈರೆಕ್ಟ್ ರೂಟ್ ಬೇಕಾ ಅಥವಾ ನಿಮ್ಮ ಕ್ಯಾಲ್ಕುಲೇಷನ್ ಬೇಕಾ, ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಇಲ್ಲಿ ಹಾಕಿದರೆ ನೀವು LCL ಬೇಕಾ, FCL ಬೇಕಾ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ, ಯಾವ ಕಂಟೈನರ್ ಬೇಕು, ಎಲ್ಲಿಂದ ಬೇಕು, ಏನು ನೀವು ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇಂಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇದನ್ನು ಅಂದ್ಕೊಂಡು ನೀವು ಇಲ್ಲಿ ರಿಕ್ವೆಸ್ಟ್ ಕೊಟ್ಟರೆ ಅವ್ರ ಟೀಮ್ ಕಾಲು ಮಾಡ್ತಾರೆ. ಪ್ಲಸ್ ನಿಮಗೆ ಇಮೇಲಲ್ಲಿ ಕೊಟೇಶನ್ ಕೂಡ ಕಳಿಸ್ಕೊಡ್ತಾರೆ. ಅದನ್ನು ನೋಡಿಕೊಂಡು ನೀವು ಇವರಿಗೆ ಇವ್ರ ಜೊತೆ ಕೆಲಸ ಮಾಡಬಹುದು ಅನಿಸಿದ್ರೆ ಇವ್ರ ಜೊತೆ ಕೆಲಸ ಮಾಡಿ. ಸೊ ಬೇರೆ ಎಲ್ಲ ವಿಷಯಗಳಲ್ಲಿ ಇರುತ್ತೆ, ಟ್ರ್ಯಾಕ್ ಮಾಡ್ಬೋದು, ಬುಕ್ ಮಾಡ್ಬೋದು, ಬೇರೆ ನಿಮ್ಮ ಏನಾದರೂ ಆಲ್ರೆಡಿ ಬುಕ್ ಆಗಿರೋ ಕಂಟೈನರ್ ಇದ್ದರೆ ಅದನ್ನು ನೋಡ್ಬೋದು, ಕೊಟೇಶನ್ ತೊಗೊಳ್ಬೋದು, ಏನಾದರೂ ತಿಳ್ಕೊಳ್ಳೋದಿದ್ದರೆ ಅದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು. ಸೊ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಇಲ್ಲಿರುತ್ತೆ. ಬಟ್ ಏನಂತಂದರೆ ಎಲ್ಲವೂ ಕೂಡ ಸೈನಪ್ ಮಾಡಬೇಕು, ನಿಮ್ಮ ಅಕೌಂಟ್ ಇವ್ರ ಜೊತೆ ಇರಬೇಕು, ಅದು ರಿಜಿಸ್ಟರ್ ಮಾಡ್ಕೊಳ್ಳೋ ಕ್ರೈಟೀರಿಯಾ ಇದೆ, ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ಎಲಿಜಿಬಲ್ ಆಗಿ ಆ್ಯಕ್ಟಿವೇಟ್ ಆಯಿತು ಅಂದಮೇಲೆ ನೀವು ಎಲ್ಲವೂ ಕೂಡ ನೋಡ್ಬೋದು. ಸೊ ಇದರಲ್ಲಿ ಸ್ಪೆಷಲೈಸ್ಡ್ ಇಂಡಸ್ಟ್ರಿ CHAಗಳು, ಇವರೆಲ್ಲ ಜನರಲ್ CHAಗಳು ಅಥವಾ ಫ್ರೈಡ್ ಫಾರ್ವರ್ಡರ್ಸ್. ಸೊ ಇವರೆಲ್ಲ ಏನು ಮಾಡ್ತಾರೆ, ಜನರಲಾಗಿ ಎಲ್ಲ ಪ್ರಾಡಕ್ಟ್ಸ್ನೂ ಕೇಟರ್ ಮಾಡ್ತಾರೆ. ಯಾವುದೇ ಓವರ್ ಸೈಜ್ ಇರ್ಬೋದು, ಚಿಕ್ಕ ಸೈಜ್ ಇರ್ಬೋದು, ಎಲ್ಲವೂ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲವೂ ಮಾಡ್ತಾರೆ. ಬಟ್ ಈಗ ಸ್ಪೆಷಲೈಸ್ಡ್ ಹೆಪೆಗ್ಲಾಯ್ಡ್ ಇರ್ಬೋದು, ಕಾಫಿಯಲ್ಲಿ ಎಕ್ಸ್ಪರ್ಟ್ಸು, ಇವ್ರು ಇದರಲ್ಲಿ ಎಕ್ಸ್ಪರ್ಟ್ಸು, ಈ ಥರದ್ದು ಏನಾದರೂ ಸ್ಪೆಷಲೈಸ್ಡ್ ಬೇಕಾದರೆ ನೀವು ನಿಮ್ಮ ಪ್ರಾಡಕ್ಟ್ ಯಾವುದು ಸ್ಪೆಷಲೈಸೇಷನ್ ನೋಡ್ತಾ ಇದ್ದೀರಾ ಹೇಳಿ, ಅವರಿಗೆ ನಮ್ಮಲ್ಲಿರೋ ಡೇಟಾಬೇಸಲ್ಲಿ ಯಾರು ರೆಕಮೆಂಡೆಡ್ ಫ್ರೈಡ್ ಫಾರ್ವರ್ಡರ್ ಇದ್ದಾರೆ ಅದನ್ನು ಬೇಕಂದ್ರೆ ನಾವು ರೆಕಮೆಂಡ್ ಮಾಡ್ತೇವೆ. ಯಾಕೆಂದ್ರೆ ತುಂಬ ವೆರೈಟಿ ಇಂಡಸ್ಟ್ರೀಸ್ ಇದೆ, ತುಂಬ ಬೇರೆ ಬೇರೆ ಫ್ರೈಡ್ ಫಾರ್ವರ್ಡರ್ಸ್ಗಳನ್ನ ನಾವು ಯೂಸ್ ಮಾಡ್ತೇವೆ. ಒಂದು ವೇಳೆ ಇಂಜಿನಿಯರಿಂಗ್ ಡೈಮೆನ್ಷನ್ಸ್ ಬಂದರೆ ಬೇರೆ ಬೇರೆ CHAಗಳಿದ್ದಾರೆ. ತ್ರಿವೇಣಿ ಅಂತ ಒಂದು CHA ಏಜೆನ್ಸಿ ಇದೆ, ಅವರು ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಅಂದರೆ ಅಬ್ನಾರ್ಮಲ್ ಸೈಜಸ್, ಈ ಟರ್ಬೈನು, ವಿಂಡ್ ವಿಂಗ್ಸು, ಈ ಥರದ್ದು ಏನಾದರೂ ಇದ್ದರೆ ಅವ್ರು ನೋಡ್ಕೊಳ್ತಾರೆ. ಸೊ ಈ ಥರ ತುಂಬ ಜನ ಇದ್ದಾರೆ. ಸೊ ಅದಕ್ಕೆ ನೀವು ನೋಡಿ ನಿಮ್ಗೆ ಯಾವ ಥರ ಸರ್ವಿಸಸ್ಗಳು ಬೇಕು. ಅಪೆಕ್ಸ್ ಇರ್ಬೋದು, ಇವ್ರ ಆಫೀಸಸ್ ಎಲ್ಲ ಗ್ಲೋಬಲಲ್ಲಿದೆ. ಸ್ಕ್ಯಾನ್ ಅವರಿದ್ದಾರೆ, ಇವರು ಈ ಥೈ ಕಂಟ್ರೀಸು ಅಥವಾ ನಾವು ಏನು ಆಸಿಯಾನ್ ಕಂಟ್ರೀಸ್ ಅಂತ ಹೇಳ್ತೇವೆ, ಅಲ್ಲೆಲ್ಲ ತುಂಬ ಒಳ್ಳೆ ಆಪ್ರೇಷನ್ಸ್ ಇದೆ. ನಾವು ರೆಗ್ಯುಲರ್ಲಿ ಅವ್ರ ಜೊತೆ ಕೆಲಸ ಮಾಡ್ತದೆ. ಅದನ್ನು ಬಿಟ್ಟು ನಿಮಗೆ ಬೇರೆ ಎಲ್ಲಾದರೂ ಏನಾದರೂ ಸಪೋರ್ಟ್ ಬೇಕಾದರೆ, ಬಟ್ ಇಂಡಿಯಾದಲ್ಲಿ ಇವರು ಸ್ಕ್ಯಾನ್ ಅವ್ರ ಆಫೀಸ್ ಇಲ್ಲ. ಸೊ ಅದೊಂದು ನೋಡ್ಕೊಳ್ಳಿ. ಸೊ ನೀವೇನು ಮಾಡಬೇಕಂದ್ರೆ ಇವತ್ತಿನ ಟೈಮಲ್ಲಿ ಇವರು ಗ್ಲೋಬಲ್ ಪ್ಲೇಯರ್ಸ್ ಇದ್ದಾರೆ, ಇವ್ರ ಹತ್ರ ಎನ್ಕ್ವೈರಿ ತೊಗೊಳ್ಳಿ. ನ್ಯಾಷನಲ್ ಪ್ಲೇಯರ್ ಇದ್ದಾರೆ, ಅವ್ರದ್ದು ಎನ್ಕ್ವೈರಿ ತೊಗೊಳ್ಳಿ. ಲೋಕಲಲ್ಲಿ ನಿಮಗೆ ಯಾರೋ ಇರ್ತಾರೆ ಅವ್ರದ್ದು ಎನ್ಕ್ವೈರಿಗಳನ್ನ ತೊಗೊಳ್ಳಿ. ಸೊ ಯಾರ್ಯಾರಿಗೆ ಎನ್ಕ್ವೈರಿ ಕಳ್ಸೋಕ್ಕಾಗುತ್ತೆ ಕಳಿಸಿ, ಅವ್ರ ಹತ್ರ ಎಲ್ಲ ಕೊಟೇಶನ್ಗಳನ್ನ ತೊಗೊಂಡು ಕಂಪೇರ್ ಮಾಡ್ಕೊಳ್ಳಿ. ಸೊ ಯಾರು ಎಷ್ಟು ಕಾಸ್ಟ್ಲಿ ಇದ್ದಾರೆ ಚೆಕ್ ಮಾಡ್ಕೊಳ್ಳಿ. ಆ ರೇಂಜಲ್ಲಿ ಪ್ರತಿ ಟೈಮು ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಎಷ್ಟು ಅರ್ಜೆಂಟ್ ಇದೆ. ಕೆಲವೊಂದು ಸರಿ ಏನಾಗುತ್ತೆ, ನಮ್ಮ ರಿಕ್ವೈರ್ಮೆಂಟ್ಗಳು ಟೈಮ್ ಸೆನ್ಸಿಟಿವ್ ಇರುತ್ತೆ, ಕಂಪ್ಲೈನ್ಸ್ ಲಾಜಿಸ್ಟಿಕ್ಸ್ ಇರುತ್ತೆ, ಅಥವಾ ಮೆಟೀರಿಯಲ್ ತುಂಬ ಕಾಸ್ಟ್ಲಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದು ಚಿಕ್ಕ ಪುಟ್ಟವ್ರಿಗೆ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಆವಾಗ ಪ್ರೀಮಿಯಮ್ ನೋಡ್ತೇವೆ. ಕೆಲವೊಂದು ಸರಿ ಏನಾಗುತ್ತೆ, ಪ್ರಾಡಕ್ಟ್ ವ್ಯಾಲ್ಯೂ ಹಿಡಿದೇ 2 ಲಕ್ಷ ಇದೆ, ಅವಾಗ ಇವನು ನನಗೆ 3 ಲಕ್ಷದ ಕೊಟೇಶನ್ ಕಳಿಸಿದ್ರೆ ನನಗದು ವರ್ಕೌಟ್ ಆಗಲ್ಲ. ಸೊ ಅವಾಗ ನಾನೇನು ಮಾಡ್ತೇನೆ, ಇವನು ಬಿಟ್ಟಾಗ್ತಾನೆ, ಲೋಕಲ್ ಪ್ಲೇಯರ್ ಜೊತೆ ಕೆಲಸ ಮಾಡ್ತಾನೆ. ಯಾಕಂದರೆ ಅವ್ನು 30,000ದಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇರ್ತಾನೆ. ಸೊ ಈ ಥರದ ವ್ಯತ್ಯಾಸಗಳು ಏನಾದರೂ ನಿಮ್ಗೆ ಕಂಡು ಬಂದಾಗ ನೀವೇನು ಮಾಡ್ಬೋದು, ಇವ್ರನ್ನ ಬಿಟ್ಟು ಅವ್ರುಗಳನ್ನ ತೊಗೊಳ್ಬೋದು. ಇಲ್ಲ ನಾನು ಪ್ರಾಡಕ್ಟೇ ಕೋಟಿಗಟ್ಟಲೆದಿದೆ, ಇವಾಗ ನನಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರು ನಾನು ಸಿಕ್ಕಾಕೊಳ್ತೇನೆ ಅನ್ನೋ ಸಿಚುವೇಶನ್ ಬಂತು ಅಂದರೆ ನೀವು ದಯಮಾಡಿ ಏನು ಮಾಡಿ, ಆ ಟೈಮಲ್ಲಿ ಈ ಪ್ರೀಮಿಯಂ ಸರ್ವಿಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯಾವಾಗ ಯಾರನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಪ್ರತಿ ಟೈಮ್ 4 ಕೊಟೇಶನ್ ಬರಲೇಬೇಕು. ಅದು ಕೂಡ ನೀವೇನಾದರೂ ಮೆಟೀರಿಯಲಲ್ಲಿ ತುಂಬ ಲಾಭ ಇತ್ತು ಓಕೆ. ಯಾಕಂದರೆ ಇನ್ನೊಂದು ಹೇಳ್ತಾನೆ, ಈ ಪ್ರೈಸಸ್ ಏನಾದರೂ ಇವ್ರು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಹೇಳಿ ನೀವು ಕಸ್ಟಮರಿಗೆ ರೇಟ್ ಹೆಚ್ಚಿಗೆ ಹಾಕಿ ಕೊಟ್ಟರೆ ನಿಮಗೆ ಆರ್ಡರ್ ಸಿಗೋ ಚಾನ್ಸಸ್ಗಳು ಕಡಿಮೆ ಆಗುತ್ತೆ.
ಸೊ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ಯಾವಾಗ ಯಾರನ್ನ ಯೂಸ್ ಮಾಡಬೇಕು ಅನ್ನೋದು. ಸೊ ಅವಾಗ ಮಾತ್ರ ನೀವು ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ಆಗಿ ಇರೋಕ್ಕಾಗತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ಇವಾಗ ಲಾಜಿಸ್ಟಿಕ್ ಪ್ರೈಸ್ ಎಷ್ಟು ಹೇಳ್ತಾನೆ, ಅದ್ರ ಜೊತೆಗೆ ನಾನು ಮೆಟೀರಿಯಲ್ ಪ್ರೈಸ್ ಎಷ್ಟು ಅಂತ ಹೇಳ್ತಾನೆ, ಎರಡನ್ನೂ ಟೋಟಲ್ ಮಾಡಿ ನಾನು ಕ್ಲೈಂಟಿಗೆ ಕಳಿಸ್ತೇನೆ. ಅವಾಗ ಕ್ಲೈಂಟಿಗೆ ಅನ್ಸುತ್ತೆ ತುಂಬ ಎಕ್ಸ್ಪೆನ್ಸಿವ್ ಇದ್ದಾರೆ ಇವರು, ಬೇಡ ಇವ್ರ ಜೊತೆ ಕೆಲಸ. ಬಟ್ ನೀವು ಪ್ರೀಮಿಯಂ ಸರ್ವಿಸ್ ಕೊಡ್ತೀರ ಅನ್ನೋದ್ರಿಂದ ಅವ್ರಿಗೇನು ವ್ಯತ್ಯಾಸ ಇಲ್ಲ. ಯಾಕೆಂದರೆ ಅವ್ರಿಗೆ ಹೋಗ್ತಾ ಇರೋದು, ಫಾರ್ ಎಕ್ಸಾಂಪಲ್ ಇವಾಗ ನಾವೇನಾದರೂ ಯಾವುದೋ ಒಂದು ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ ನಾವು ಮಾಡ್ತಾಯಿದ್ರೆ, ಈಗ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ ₹100 ಇದ್ದರೆ ಅವ್ರಿಗೆ ₹100ಗೆ ಹೋಗುತ್ತದು. ಅದ್ರ ಮೇಲೆ ನಾನು ₹200 ಲಾಜಿಸ್ಟಿಕ್ ಒಳ್ಳೆ ಸರ್ವಿಸ್ ಕೊಡ್ತೇನೆ ಅಂತಂದರೆ ಆ ಸರ್ವಿಸ್ಗೇನು ದುಡ್ಡಿಲ್ಲ. ಯಾಕೆಂದರೆ ಎಂಡ್ ಆಫ್ ದ ಡೇ ಅವ್ನು ಕೂಡ ಅದನ್ನೇ ಮಾರಬೇಕು. ಸೊ ₹100 ಪ್ರಾಡಕ್ಟ್ನ ನಾನು ₹300 ಮಾಡಿ ಅದನ್ನು ನಾನು ಮಾರ್ಕೆಟಿಗೆ ಬಿಟ್ಟಾಗ ಅಲ್ಲಿ ಅವನಿಗೆ ವ್ಯಾಪಾರ ಆಗದೆ ಹೋದರೆ ಅವನು ಯಾಕೆ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾನೆ? ಬೇಸಿಕ್ ಲಾಜಿಕ್ ನೀವು ಹುಡುಕಿದ್ರೆ ಎಲ್ಲ ಬಿಸ್ನೆಸ್ಗಳು ಎಲ್ಲರೂ ಲಾಭಕ್ಕಂತ ಕೆಲಸ ಮಾಡೋದು. ಸೊ ಎವ್ರಿ ಒನ್ ವರ್ಕ್ಸ್ ಫಾರ್ ದ ಪ್ರಾಫಿಟ್. ಸೊ ಆ ಪ್ರಾಫಿಟ್ಗಳು ಇಲ್ಲ, ಆ ಪ್ರಾಫಿಟ್ಗಳು ಬೇರೆ ಯಾರೋ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ನಮಗೆ ಬಿಸ್ನೆಸ್ಗೆ ಒಳ್ಳೆಯದಲ್ಲ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಯಾವಾಗ ಯಾರನ್ನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕಲ್ತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ನಿಮ್ಗೆ ಯಾವುದಾದ್ರು ಸ್ಪೆಸಿಫಿಕ್ ಇಂಡಸ್ಟ್ರಿ ಇದೆ, ಸರ್ ಈ ಇಂಡಸ್ಟ್ರಿಗೆ ಯಾರು ಒಳ್ಳೆಯವರಿದ್ದಾರೆ ಹೇಳಿ ಅಂದರೆ ಅದನ್ನು ಬೇಕಾದ್ರೆ ನಾವು ರೆಕಮೆಂಡೇಷನ್ ಕೊಡ್ತೇವೆ. ಬಟ್ ನಾವು ಕೊಟ್ಟಿರೋ ರೆಕಮೆಂಡೇಷನ್ನ ತೊಗೊಂಡೋಗಿ ಸರ್ ಇವರು ಈ ಥರ ಮಾಡಿದ್ರು ಅಂತ ದಯಮಾಡಿ ನಮ್ಮ ಹತ್ರ ಬರಬೇಡಿ. ಯಾಕೆಂದರೆ ಕೊಟ್ಟಿರೋ ರೆಕಮೆಂಡೇಷನ್ ಮಾತ್ರ ಕೊಟ್ಟಿರ್ತೇವೆ, ಅವ್ರ ಸರ್ವಿಸ್ ಗ್ಯಾರಂಟಿ ನಮ್ಮದಲ್ಲ. ಒಂದು ವೇಳೆ ನಿಮ್ಗೇನಾದರೂ ಇವತ್ತಿನ ಟೈಮಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನಾವು ಮಾಡ್ತಾ ಇದ್ದೇವೆ, ಬಟ್ ನಮಗೆ ನಾನು ಒಬ್ಬನೇ ಎಲ್ಲನೂ ಮ್ಯಾನೇಜ್ ಮಾಡಬೇಕು, ನಾನು ಒಳ್ಳೆ ತಲೆನೋವು ಆಗ್ತಾ ಇದೆ ಅಂತಂದರೆ ನೀವೇನಾದರೂ ನಿಮ್ಮ ಎಕ್ಸ್ಪೋರ್ಟ್ ಡಿವಿಷನ್ ಔಟ್ಸೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬೇರೆ ಯಾರಿಗೂ ನಿಮ್ಮ ಎಕ್ಸ್ಪೋರ್ಟ್ನ ಹ್ಯಾಂಡ್ ಓವರ್ ಮಾಡಬೇಕಂದ್ರೆ ಅದನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ನಿಮಗೆ ಬಾಯರಿಂದ ಹಿಡಿದು, ಮಾರ್ಕೆಟಿಂಗಿಂದ ಹಿಡಿದು, ಪ್ರಮೋಷನಿಂದ ಹಿಡಿದು, ಪೇಮೆಂಟಿಂದ ಹಿಡಿದು, ಲಾಜಿಸ್ಟಿಕ್ಸ್, ಕಂಪ್ಲಯನ್ಸಸ್ ಪ್ರತಿ ಒಂದನ್ನು ಮ್ಯಾನೇಜ್ ಮಾಡೋಕ್ಕೆ ಟೀಮ್ ಬೇಕಾ? ನಾವಿದ್ದೇವೆ. ಕಂಪ್ಲೀಟ್ ಔಟ್ಸೋರ್ಸ್ ಮಾಡಿ ನಿಮಗೆಲ್ಲವನ್ನು ನಿಮ್ಮ ಕಂಪ್ನಿ ಹೆಸರಲ್ಲೇ ನಾವು ಪ್ರಮೋಟ್ ಮಾಡಿ ಕೊಡ್ತೇವೆ. ಸೊ ಇದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಿದ್ದರೆ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿಬಿಟ್ಟು ಕಾಲ್ ಮಾಡಿ ಟೀಮ್ ಜೊತೆ ಮಾತಾಡಿ, ಅರ್ಥ ಮಾಡ್ಕೊಳ್ಳಿ. ಹಾಗೇನಾದರೂ ಅವಶ್ಯಕತೆಗಳಿದ್ದರೆ ನನ್ನ ಜೊತೆ ಮೀಟಿಂಗ್ ಕೂಡ ಬುಕ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ ತೊಂದರೆಗಳು ಬರಲ್ಲ. ಅದ್ರ ಜೊತೆಗೆ ಬೇರೆ ಏನೇ ಥರದ ಸರ್ವಿಸ್ಗಳು ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ, ನಾವು ಸಪೋರ್ಟ್ ಮಾಡ್ತೇವೆ. ಜೊತೆಗೆ ಇವತ್ತಿನ ಟೈಮಲ್ಲಿ ನಾವು ಏಪ್ರಿಲ್ 7ಗೆ ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈವ್ ಬಿಸ್ನೆಸ್ ಕೋರ್ಸ್ ನಡೆಸ್ತಾ ಇದ್ದೇವೆ. 5 ದಿನದ್ದು ಮಂಡೇ ಟು ಫ್ರೈಡೇ. ನಿಮಗೇನಾದರೂ ಜಾಯ್ನ್ ಆಗೋದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿ ನಾನು ಕನ್ನಡದಲ್ಲಿ ಕೋರ್ಸ್ ಕಲಿಬೇಕು ಅಂದ್ಕೊಂಡಿದ್ದೇನೆ, ನಾನು ರಿಜಿಸ್ಟರ್ ಮಾಡ್ಕೋಬೇಕಂತ ಹೇಳಿ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ರಿಜಿಸ್ಟರ್ ಹೇಗೆ ಮಾಡ್ಕೋಬೇಕು, ಏನು ಚಾರ್ಜಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ. ಅದು ನೋಡಿಕೊಂಡು ನಿಮಗೆ ಕರೆಕ್ಟ್ ಅನಿಸಿದ್ರೆ ಆ ಟೈಮಲ್ಲಿ ನಿಮಗೆ ಕಲಿಯೋಕ್ಕಾದರೆ ನೀವು ಬಂದು ಜಾಯ್ನ್ ಆಗಿ ನನ್ನಿಂದ ಡೈರೆಕ್ಟಾಗಿ ಕಲೀರಿ. ಓಕೆ, ಸೊ ಡೈರೆಕ್ಟ್ ಕ್ವೆಶನ್ಸ್ಗಳನ್ನ ಕೇಳ್ಬೋದು, ಇಲ್ಲಾದರೆ ನೀವು ಕಮೆಂಟ್ ಹಾಕಬೇಕಾಗತ್ತೆ. ಇಲ್ಲದೆ ಹೋದರೆ ಅಲ್ಲಿ ನಾವು ಡೈರೆಕ್ಟ್ಲಿ ಕೇಳಿಕೊಂಡು ಉತ್ತರ ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಪ್ರತಿ ತಿಂಗಳು ಒಂದು ಮೀಟಿಂಗ್ ಇರುತ್ತೆ ನನ್ನ ಜೊತೆ. ಡೈರೆಕ್ಟ್ಲಿ ನೀವು ಪ್ರತಿ ತಿಂಗಳು ಒಂದು ಝೂಮ್ ಮೀಟಿಂಗ್ ಇರುತ್ತೆ, ಮಾತಾಡಿ ಇಡೀ ತಿಂಗಳಲ್ಲಿ ಏನು ಡೌಟ್ ಬಂದಿದೆ ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸೊ ಇವೆಲ್ಲವೂ ಆಪ್ಷನ್ ನಿಮಗಿದೆ. ಸೊ ಇದರಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ನಮ್ಮಷ್ಟು ಕಂಪ್ಲೀಟ್ A to Z ಸಪೋರ್ಟ್ ಮಾಡುವಂಥ ಕಂಪ್ನಿಗಳು ತುಂಬ ಕಡಿಮೆ. ನಾವು ಮಾಡ್ತಾ ಇದ್ದೇವೆ, ತುಂಬ ಆಲ್ಮೋಸ್ಟ್ ಒಂದು 13 ವರ್ಷದಿಂದ ರೆಗ್ಯುಲರ್ಲಿ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಏನೇ ನಿಮ್ಗೆ ಸಪೋರ್ಟ್ ಬೇಕಾದರೂ ಕೂಡ ಕೇಳಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರ ಜೊತೆಗೆ ಲೋಕಲ್ ಬಗ್ಗೆ ಮತ್ತು ನ್ಯಾಷನಲ್ ಪ್ಲೇಯರ್ಸ್ ಯಾರಿದ್ದಾರೆ ಅದರ ಬಗ್ಗೆನೂ ಕೂಡ ನಾನು ಮುಂದೆ ಬರೋ ವೀಡಿಯೋದಲ್ಲಿ ಹೇಳ್ತೇನೆ. ಅವ್ರನ್ನ ನೋಡಿಕೊಂಡು ಯಾವ CHAಗಳು ನಿಮಗೆ ಸೂಟ್ ಆಗ್ತಾರೆ ಅವ್ರ ಜೊತೆ ಸೇರಿಕೊಂಡು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿ ಯು, ಬಾಯ್.